ನಮಸ್ಕಾರ ಪ್ರಿಯ ವೀಕ್ಷಕರೇ, ಇಂದು ನಾವು ತೆರೆದಿಡುತ್ತಿರುವುದು ಕೇವಲ ಒಂದು ಕಂಪನಿಯ ಇತಿಹಾಸವನ್ನಲ್ಲ, ಕೋಟ್ಯಾಂತರ ಭಾರತೀಯರ ನಂಬಿಕೆಯನ್ನು. ಇದು ಕೇವಲ ಲಾಭಕ್ಕಾಗಿ ಹುಟ್ಟಿದ ಉದ್ಯಮವಲ್ಲ, ಬದಲಾಗಿ ದೇಶದ ಪ್ರೀತಿಗಾಗಿ ಮಿಡಿದ ಮಾನವೀಯತೆಯ ಸಾಮ್ರಾಜ್ಯ. ಹೌದು, ಇಂದು ನಾವು ನಿಮ್ಮ ಮುಂದೆ ಬ್ರಿಟಿಷರ ಅಹಂಕಾರಕ್ಕೆ ಉಕ್ಕಿನ ಉತ್ತರ ನೀಡಿದ ಟಾಟಾ ಸಮೂಹದ ರೋಚಕ ಪಯಣ ಹಾಗೂ ಸರಳತೆಯ ಶಿಖರ ರತನ್ ಟಾಟಾ ಅವರ ಪ್ರೇರಣಾದಾಯಕ ಬದುಕಿನ ಬಗ್ಗೆ ತಿಳಿಸಲಿದ್ದೇವೆ. ಬನ್ನಿ, ನಮ್ಮ ಜೊತೆ ಕೂಡಿ. ಇತಿಹಾಸದ ಪುಟಗಳನ್ನು ಮಗುಚುತ್ತಾ ಹೋದರೆ ನಮಗೆ ಸಿಗುವುದು ಕೇವಲ ಯುದ್ಧಗಳ ರಕ್ತಸಿಕ್ತ ಕಥೆಯಲ್ಲ, ಬದಲಿಗೆ ಬೆವರಿನ ಹನಿಗಳೊಂದಿಗೆ ಅಚಲ ನಂಬಿಕೆಯಿಂದ ಬರೆದ ಭಾರತೀಯರ ಸ್ವಾಭಿಮಾನದ ಮಹಾಕಾವ್ಯ. 19ನೇ ಶತಮಾನದ ಆ ಕಾಲಘಟ್ಟ. ಭಾರತ ಬ್ರಿಟಿಷರ ಗುಲಾಮಗಿರಿಯ ಸಂಕೋಲೆಯಲ್ಲಿ ನಲುಗುತ್ತಾ ತನ್ನ ಅಸ್ತಿತ್ವವನ್ನೇ ಮರೆತಿದ್ದ ಸಮಯವದು. ಅಂತಹ ಕತ್ತಲ ಕಾರ್ಮೋಡದ ನಡುವೆ ಗುಜರಾತಿನ ನವಸಾರಿಯ ಪುಟ್ಟ ಮನೆಯೊಂದರಲ್ಲಿ ನವಭಾರತದ ಉದ್ಯಮ ಶಿಲ್ಪಿಯೋರ್ವರು ಜನ್ಮ ತಾಳಿದರು. ಅವರೇ ಜಮ್ಶೆಡ್ಜಿ ನೂರ್ಜಿ ಟಾಟಾ. ಕೇವಲ 21,000 ರೂಪಾಯಿಗಳ ಅಲ್ಪ ಬಂಡವಾಳದೊಂದಿಗೆ ಅವರು ಅಂದು ಹೊರಟಾಗ ಅದು ಕೇವಲ ಹೊಟ್ಟೆಪಾಡಿಗಾಗಿ ಮಾಡಿದ ವ್ಯಾಪಾರದ ಹಾದಿಯಾಗಿರಲಿಲ್ಲ, ಬದಲಿಗೆ ನನ್ನ ದೇಶದ ಜನರು ಜಗತ್ತಿನ ಎದುರು ತಲೆ ಎತ್ತಿ ನಿಲ್ಲಬಲ್ಲರು ಎಂದು ತೋರಿಸಿಕೊಡುವ ಒಂದು ಸದ್ದಿಲ್ಲದ ಕ್ರಾಂತಿಯಾಗಿತ್ತು. ಅಂದು ನಾಗ್ಪುರದ ಮಣ್ಣಿನಲ್ಲಿ ಎಂಪ್ರೆನ್ಸ್ ಮಿಲ್ಸ್ ಎಂಬ ಹೆಸರಿನಲ್ಲಿ ಹತ್ತಿ ಗಿರಣಿ ಆರಂಭವಾದಾಗ ಅದು ಕೇವಲ ಬಟ್ಟೆ ತಯಾರಿಸುವ ಯಂತ್ರವಾಗಿರಲಿಲ್ಲ, ಅದು ಬ್ರಿಟಿಷರ ಅಹಂಕಾರದ ಎದುರು ಮೊಳಗಿದಂತಹ ಭಾರತ ಕೈಗಾರಿಕಾ ಕ್ರಾಂತಿಯ ಮೊದಲ ಶಂಖನಾದವಾಗಿತ್ತು. ಸ್ವದೇಶಿ ಮಂತ್ರವನ್ನು ಉದ್ಯಮದ ಮೂಲಕ ಜಪಿಸಿದ ಜಮ್ಶೆಡ್ಜಿ ಅವರಿಗೆ ಒಮ್ಮೆ ಮುಂಬೈನ ಪ್ರತಿಷ್ಠಿತ ಹೋಟೆಲ್ ಒಂದರಲ್ಲಿ ಪ್ರವೇಶ ನಿರಾಕರಿಸಲ್ಪಟ್ಟಾಗ ಆ ಅವಮಾನ ಅವರನ್ನು ಕುಗ್ಗಿಸಲಿಲ್ಲ, ಬದಲಿಗೆ ಅವರಲ್ಲಿದ್ದ ಛಲವನ್ನು ಜಾಗೃತಗೊಳಿಸಿತು. ನನ್ನ ದೇಶದ ಜನರಿಗೆ ಮತ್ತು ಈ ನೆಲಕ್ಕೆ ಬರುವ ಅತಿಥಿಗಳಿಗೆ ಜಗತ್ತೇ ಅಚ್ಚರಿ ಪಡುವಂತಹ ಭವ್ಯ ತಾಣವನ್ನು ನಿರ್ಮಿಸುತ್ತೇನೆ ಎಂದು ಅವರು ತೊಟ್ಟ ಪಣದ ಅದ್ಭುತ ಫಲವೇ 1903ರಲ್ಲಿ ಮುಂಬೈನ ಕಡಲ ತೀರದಲ್ಲಿ ಎದೆಯುಬ್ಬಿಸಿ ನಿಂತ ತಾಜ್ ಮಹಲ್ ಪ್ಯಾಲೇಸ್. ಅದು ಕೇವಲ ಐಷಾರಾಮಿ ಕಟ್ಟಡವಾಗಿರಲಿಲ್ಲ, ಭಾರತೀಯರ ಕಲೆ ಮತ್ತು ವಾಸ್ತುಶಿಲ್ಪದ ವಿಜಯೋತ್ಸವದ ಸಂಕೇತವಾಗಿತ್ತು. ಅಲ್ಲಿಂದ ಶುರುವಾದ ಈ ಪ್ರಯಾಣಕ್ಕೆ ನಂತರ ಉಕ್ಕಿನ ಬಲ ಬಂದಿತು. 1907ರಲ್ಲಿ ಬಿಹಾರದ ದಟ್ಟ ಕಾಡುಗಳ ನಡುವೆ ಸಾಕ್ಷಿ ಎಂಬ ಪುಟ್ಟ ಹಳ್ಳಿಯಲ್ಲಿ ಟಾಟಾ ಸ್ಟೀಲ್ ಸಂಸ್ಥೆ ಉದಯವಾಯಿತು. ಅಂದು ಬ್ರಿಟಿಷ್ ಅಧಿಕಾರಿಗಳು ಭಾರತದ ಉಕ್ಕಿನ ಗುಣಮಟ್ಟ ಕಂಡು ಬೆರಗಾದರು. ಆದರೆ ಅದೇ ಟಾಟಾ ಸಂಸ್ಥೆ ತಯಾರಿಸಿದ ಉಕ್ಕಿನ ಹಳಿಗಳ ಮೇಲೆ ಬ್ರಿಟಿಷರ ರೈಲುಗಳು ಅನಿವಾರ್ಯವಾಗಿ ಸಾಗಬೇಕಾದಾಗ ಅವರ ಅಹಂಕಾರ ಮಣ್ಣುಪಾಲಾಗಿ ಭಾರತದ ಧೀಮಂತಿಗೆ ಮೆರೆಯಿತು. ಕಾಲದ ಚಕ್ರ ಉರುಳುತ್ತಾ ಹೋದಂತೆ 1910ರಲ್ಲಿ ಕತ್ತಲೆಯಲ್ಲಿದ್ದ ಭಾರತದ ಜನವಸತಿಗಳಿಗೆ ಬೆಳಕು ನೀಡಲು ಟಾಟಾ ಪವರ್ ಉದಯಿಸಿತು. ನೈಸರ್ಗಿಕ ಸಂಪನ್ಮೂಲಗಳನ್ನು ಬಳಸಿಕೊಂಡು ದೇಶದ ಮನೆ ಮನೆಗೆ ವಿದ್ಯುತ್ ನೀಡುವ ಮಹತ್ವಾಕಾಂಕ್ಷೆ ಅಂದು ಸಾಕಾರಗೊಂಡಿತು. ಜಮ್ಶೆಡ್ಜಿ ಅವರ ನಂತರ ಈ ವಿಶ್ವಾಸದ ರಥದ ಚುಕ್ಕಾಣಿಯನ್ನು ಹಿಡಿದವರು JRD ಟಾಟಾ. ಅವರು ಕೇವಲ ಉದ್ಯಮಿಯಲ್ಲ, ಭಾರತದ ಆಕಾಶಕ್ಕೆ ರೆಕ್ಕೆ ನೀಡಿದ ಮಹಾಸಾಹಸಿ. 1937ರಲ್ಲಿ ಅವರು ಕರಾಚಿಯಿಂದ ಮುಂಬೈಗೆ ಪತ್ರಗಳನ್ನು ಹೊತ್ತು ತಂದ ಆ ಪುಟ್ಟ ವಿಮಾನ ಟಾಟಾ ಏರ್ಲೈನ್ಸ್ ಎಂಬ ಮಹಾ ಸಾಮ್ರಾಜ್ಯಕ್ಕೆ ಮುನ್ನುಡಿ ಬರೆಯಿತು. ಭಾರತೀಯನೊಬ್ಬ ಆಕಾಶವನ್ನು ಆಳಬಲ್ಲ ಎಂಬ ಸಂಭ್ರಮ ಅಂದು ದೇಶಾದ್ಯಂತ ಮನೆ ಮಾಡಿತ್ತು. ಕೇವಲ ಅಷ್ಟೇ ಅಲ್ಲ, 1945ರಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಸಿಗುವ ಮುನ್ನವೇ ದೇಶದ ಸಾರಿಗೆ ವ್ಯವಸ್ಥೆ ಬಲಪಡಿಸಿಕೊಳ್ಳಬೇಕೆಂದು ಟಾಟಾ ಮೋಟಾರ್ಸ್ ಸ್ಥಾಪನೆಯಾಯಿತು. ಮೊದಲು ರೈಲು ಇಂಜಿನ್ ತಯಾರಿಸಿ ನಂತರ ಭಾರತದ ರಸ್ತೆಗಳಿಗೆ ಶಕ್ತಿಯುತ ಟ್ರಕ್ ಮತ್ತು ಬಸ್ಗಳನ್ನು ನೀಡುವ ಮೂಲಕ ದೇಶದ ಆರ್ಥಿಕತೆಯ ಚಕ್ರವನ್ನು ದಣಿವರಿಯದಂತೆ ವೇಗಗೊಳಿಸಿತು.
ಭಾರತದಲ್ಲಿ ಜನರ ದೈನಂದಿನ ಅವಶ್ಯಕತೆಗಳನ್ನು ಸೂಕ್ಷ್ಮವಾಗಿ ಅರಿತ ಟಾಟಾ ಸಮೂಹ 1947ರಲ್ಲಿ ಚಹಾದ ಘಮವನ್ನು ಪ್ರತಿ ಮನೆಗೂ ತಲುಪಿಸಿತು. ಕೇವಲ ವ್ಯಾಪಾರವನ್ನೇ ನಂಬದೆ ಜನರ ಆರೋಗ್ಯದ ಕಡೆಗೂ ಕಾಳಜಿ ವಹಿಸಿದ ಟಾಟಾ 1983ರಲ್ಲಿ ದೇಶದ ಉಪ್ಪು ಎಂಬ ಹೆಮ್ಮೆಯೊಂದಿಗೆ ಟಾಟಾ ಸಾಲ್ಟ್ ಅನ್ನು ಮಾರುಕಟ್ಟೆಗೆ ತಂದಿತು. ಅಯೋಡಿನ್ ಕೊರತೆಯನ್ನು ನೀಗಿಸಲು ಅಂದು ತೆಗೆದುಕೊಂಡ ಆ ನಿರ್ಧಾರ ಇಂದಿಗೂ ಕೋಟ್ಯಾಂತರ ಭಾರತೀಯರ ಅಡುಗೆ ಮನೆಯಲ್ಲಿ ಅಚಲವಾದ ಸ್ಥಾನ ಪಡೆದಿದೆ. ತಂತ್ರಜ್ಞಾನದ ಯುಗ ಆರಂಭವಾದಾಗ ಭಾರತವನ್ನು ಜಗತ್ತಿನ IT ಭೂಪಟದಲ್ಲಿ ಮುಂಚೂಣಿಯಲ್ಲಿ ನಿಲ್ಲಿಸಲು 1968ರಲ್ಲಿ TCS ಎಂಬ ಜ್ಞಾನದ ದೇಗುಲವನ್ನು ಸ್ಥಾಪಿಸಲಾಯಿತು. ಇಂದು ಜಗತ್ತಿನ ಬೃಹತ್ ಕಂಪನಿಗಳು ಭಾರತದ ಬುದ್ಧಿವಂತಿಕೆಯನ್ನು ನಂಬುತ್ತಿದೆ ಎಂದರೆ ಅಂದು ಹಾಕಿದ ಈ ಗಟ್ಟಿ ಬುನಾದಿಯೇ ಅದಕ್ಕೆ ಪ್ರಮುಖ ಕಾರಣ. ಈ ಸಾಮ್ರಾಜ್ಯಕ್ಕೆ ನಂತರ ಬಂದದ್ದು ರತನ್ ಟಾಟಾ ಅವರ ಸುವರ್ಣಯುಗ. ವೀಕ್ಷಕರೇ, ಈ ಉದ್ಯಮವನ್ನು ರತನ್ ಟಾಟಾ ಅವರು ಯಾವ ರೀತಿ ಮುಂದುವರಿಸಿ ದಕ್ಷ ಉದ್ಯಮಿಯಾಗಿ ಹೃದಯವಂತಿಕೆಯ ಶ್ರೀಮಂತರಾದರು ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ಸಂಪೂರ್ಣವಾಗಿ ತೋರಿಸಲಿದ್ದೇವೆ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಮತ್ತೆ ಭೇಟಿಯಾಗೋಣ.